ಯಾಕೆ ಬಿಟ್ಕೊಡ್ಬಾರ್ದು? ನಾನು ವಿರಾಜ್ನ ಇಷ್ಟಪಡೋ ಮೊದಲು ಅವ್ನು ನನ್ನ ಫ್ರೆಂಡ್, ಇನ್ಫ್ಯಾಕ್ಟ್ ಬೆಸ್ಟ್ ಫ್ರೆಂಡ್. ಅವನ ಖುಷಿಗಿಂತ ಬೇರೆ ಯಾವುದು ಮುಖ್ಯ ಅಲ್ಲ. ವಿರಾಜ್, ನೀನು ತುಂಬ ಲಕ್ಕಿ ಕಣೋ. ಇಷ್ಟೆಲ್ಲ ಆದರೂ ರಮ್ಯಾ ನಿನ್ನ ಬಗ್ಗೆನೇ ಥಿಂಕ್ ಮಾಡ್ತಿದ್ದಾಳೆ. ನಾನು ಯೋಚನೆ ಮಾಡಬೇಕಾಗಿದೆ ಮಿಥಿಲಾ. ನಾನೇನು ಮಿಸ್ಟೇಕಲ್ಲಿ ಮಾತ್ರೆ ತಗೊಂಡು ಹಾಸ್ಪಿಟಲ್ ಸೇರ್ಕೊಂಡಿದ್ದಕ್ಕೆ ಪಾಪ ಅವನು ಬೈಸ್ಕೊಂಡ್ನಲ್ಲ, ನೀವೆಲ್ಲರೂ ಬೈಸ್ಕೊಂಡ್ರಿ. ದಟ್ ಈಸ್ ರಿಯಲಿ ಬ್ಯಾಡ್. ಸರಿ ಅಲ್ಲ. ನನ್ನ ಮಗಳು ಹೇಳ್ತಿರೋದು ಸರಿಯಾಗೇ ಇದೆ. ನಾನು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಸಾರಿ ವಿರಾಜ್. ಸಾರಿ ಯಾರು ಅಮ್ಮ. ದಯವಿಟ್ಟು ನನ್ನ ಎಲ್ಲರೂ ಕ್ಷಮಿಸ್ಬಿಡಿ. ಪರವಾಗಿಲ್ಲ ವಾಸಂತಿ, ಏನೋ ಒಂದು ಕೆಟ್ಟಗಳಿಗೆ ಇದನ್ನ ಇಲ್ಲಿಗೆ ಮರೆಯೋಣ. ರಮ್ಯಾ, ನನ್ನ ಕಡೆಯಿಂದನೂ ಸಾರಿ. ನಾನು ಹಿಂಗೆ ಹರ್ಟ್ ಮಾಡಿರಲಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಅಪ್ಪ ಮಾರಾಯ, ನೀನ್ ಮತ್ತೆ ಆ ಗಿಲ್ಟ್ ಫೇಸ್ ಹಾಕೊಂಬೇಡ, ನೋಡಕ್ಕಾಗಲ್ಲ. ಊಟ ಕೊಟ್ಯಾ? ಊಟ ಮಾಡಿದ್ರಾ? ಹೋಗ್ಲಿ, ತಟ್ಟೆ ಆದ್ರೂ ಇಸ್ಕೊಂಡ್ರಾ? ಮತ್ತೆ ಯಾಕೆ ಬೇಕಿತ್ತು ನಿಂಗೆ ಅಧಿಕ ಪ್ರಸಂಗ? ಮಿಥಿಲಾ ಬಂದ್ಮೇಲೆ ಕೊಡ್ತಾಳೆ ಅಂತ ಹೇಳಿದ್ದೆ ತಾನೆ? ಕ್ಷಮಿಸಿ ಮೇಡಮ್. ಹಾ ಮಲ್ಲಿ, ಏನಿದು ಗಾಯ? ಏನಿಲ್ಲ ಅಣ್ಣ. ರೇವತಿ ಅಕ್ಕನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಇನ್ಮುಂದೆ ಇಂಥ ಸಾಹಸಕ್ಕೆಲ್ಲ ಕೈ ಹಾಕ್ಬೇಡ, ಅರ್ಥ ಆಯ್ತಾ? ನಾಗು, ಆಯಿಂಟ್ಮೆಂಟ್ ಕೊಡು. ಕೋಲ್ ಕೊಟ್ಟು ಒಡ್ಸ್ಕೊಳ್ಳೋದು ನೋಡಿದ್ದೆ, ಊಟ ಕೊಟ್ಟು ಬೈಸ್ಕೊಳ್ಳೋದು ನಿನ್ನೆ ನೋಡ್ತಾ ಇರೋದು. ಬಾ ಹೋಗ್ಲಿ, ಮುಲಾಮಾದ್ರೂ ಕೊಡ್ತೀನಿ. ಇವರಿಗೆ ಊಟ ಮಾಡಿಸೋದು ಅಂದ್ರೆ ಸುಲಭನಾ? ಹೇಳಿದ ಮಾತೇ ಕೇಳಲ್ಲ. ಅಮ್ಮ, ಅದು ಮಿಥಿಲಾ ಬೇಜಾರಾಗೋದು ಬೇಡ. ಮಿಥಿಲಾ ಬೇಜಾರು ಬೇಡ. ಮಿಥಿಲಂಗೆ ಬೇಜಾರಾಗೋದು ಬೇಡ. ಊಟ ಖಾಲಿ ಊಟ. ಖಾಲಿ ಆಯ್ತು. ಮಿಥಿಲಾ ಬೇಜಾರಾಗಬಾರ್ದು. ಊಟ ಖಾಲಿ. ಶಾಶ್ವತಿ ಮೇಡಮ್ ಬೇಡ ಅಂದ್ರು ತಾನೆ, ಯಾಕೆ ಕೊಡಕ್ ಹೋದೆ? ಸುಮ್ಮನೆ ಇರ್ಬೇಕಲ್ವಾ? ಇದನ್ನೇ ನಮ್ಮ ಕಡೆ ಅಧಿಕ ಪ್ರಸಂಗ ಅಂತ ಹೇಳೋದು. ಅಯ್ಯಯ್ಯೋ, ಬೇಡ ಅಂದ್ರು ಹೋದೆ. ಇವಾಗ ನೋಡು ಹೇಗಾಗಿದೆ ಅಂತ. ಏನೂ ಆಗಿಲ್ಲ ಅಣ್ಣ. ನೀನು ಭವಿಷ್ಯ ಕೇಳ್ಕೊಂಡು ಹೋಗ್ಬೇಕಾಗಿತ್ತು. ನನ್ನ ಭವಿಷ್ಯದಲ್ಲಿ ನನಗೆ ಗಾಯ ಆಗುತ್ತೆ ಅಂತ ಬರ್ದಿದ್ರು ನಾನು ಹೋಗ್ತಿದ್ದೆ. ರಾತ್ರಿ ಕಂಡು ಬಾವಿಗೆ ಹಗಲು ಹಾರ್ಕೊಂಡು ಹೋಗಿ ಬೀಳೋದು ಅಂತಾರಲ್ಲ, ಇದನ್ನೇ. ಹಸುವು ಯಾರಿಗೂ ಕಾಯಲ್ಲ ಅಣ್ಣ. ರಕ್ತನೂ ಯಾರಿಗೂ ಕಾಯಲ್ಲ ಅಕ್ಕ. ಹಚ್ಕೋ ನಿನ್ನ ಕರ್ಮ.
ಮುಲಾಮ್ ಇದೆಯಲ್ಲ ಇನ್ನು ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅಲಂಕಾರ ಮಾಡಬೇಡಮ್ಮ. ಇದೇನು ಗಾಯನೋ ಅಥವಾ ವರಮಹಾಲಕ್ಷ್ಮಿ ಕಳಶನೋ? ಅಣ್ಣ ಇದೊಂಥರ ಮನೆ ಮದ್ದಿದ್ದಂಗೆ. ಮನೆ ಮದ್ದ? ಮಲ್ಲಿ, ರೇತ್ ಯಾಕನ್ ರೂಮಲ್ಲಿ ಊಟ ಇಟ್ಬಿಟ್ಟು ಬಂದಿದ್ಯಾ? ಅದು ಮೇಡಮ್, ರೇವತಿ ಮೇಡಮ್ ಊಟ ಪೂರ್ತಿ ಚೆಲ್ಬಿಟ್ರಾ? ನಾನು ಈಗಲೂ ಕ್ಲೀನ್ ಮಾಡ್ತೀನಿ ನಾನು. ಅದರ ಅವಶ್ಯಕತೆ ಇಲ್ಲ. ರೇವತಿ ಅಕ್ಕ ಎಲ್ಲ ಊಟ ಮಾಡಿದ್ದಾರೆ. ಏನು ರೇವತಿ ಮೇಡಮ್ ಊಟ ಮಾಡಿದ್ರಾ? ಅಸಾಧ್ಯವಾಗಿರೋದನ್ನು ನೋಡ್ತೀನಿ ಅಂತ ನಾನು ಭವಿಷ್ಯದಲ್ಲಿ ಬರ್ದಿರ್ಲಿಲ್ವಲ್ಲ. ಇಷ್ಟು ದಿನ ಮಿಥಿಲಾ ಮೇಡಮು ಅದೆಷ್ಟೇ ಕಷ್ಟ ಇದ್ರು ಮಧ್ಯಾಹ್ನ ಊಟದಷ್ಟೊತ್ತಿಗೆ ಬಂದ್ಬಿಡ್ತಾ ಇದ್ರು. ಅವ್ರನ್ನ ಬಿಟ್ಟು ಬೇರೆ ಯಾರೇ ಊಟ ಕೊಟ್ಟರು ರೇವತಿ ಮೇಡಮ್ ಊಟ ಮಾಡ್ತಿರ್ಲಿಲ್ಲ. ಅಂಥದ್ರಲ್ಲಿ ಮಲ್ಲಿ ಕೊಟ್ಟಿದ್ದು ಊಟ ಮಾಡಿದ್ರಾ? ಇದು ಹೇಗೆ ಸಾಧ್ಯ ಮಲ್ಲಿ? ಅಂಥದ್ದೇನೇಳಿ ಊಟ ಮಾಡಿಸ್ದೆ? ಅವರು ಮಗು ಥರ ಅಣ್ಣ, ಮಕ್ಳಿಗೆ ಹೇಳೋ ಥರ ಹೇಳಿದ್ರೆ ಅರ್ಥ ಮಾಡ್ಕೊತಾರೆ ಅಂತ ಪ್ರಯತ್ನ ಪಟ್ಟೆ. ಫಲನೂ ಸಿಕ್ತು ಆಗ್ಬೋದು. ಮಲ್ಲಿ, ನಾನು ಹೇಳ್ಕೊಟ್ಟಿದ್ದ ಪಾಠನ ನೀನು ಮರ್ತೇ ಇಲ್ಲ ನೋಡು. ಶಾಬಾಷ್. ಮಲ್ಲಿ, ಇನ್ನು ಮುಂದೆ ಮಿಥಿಲಾ ಮನೇಲಿಲ್ಲ ಅಂದರೆ ನೀನೇ ಹೋಗಿ ರೇವತಿ ಅಕ್ಕಂಗೆ ಊಟ ಕೊಟ್ಬಿಡ್ಬಾ. ಆಯಿಂಟ್ಮೆಂಟ್ ಹಚ್ಕೊಂತ ಹೇಳ್ದೆ ಅಲ್ಲ, ಸುಮ್ಮನೆ ಹಚ್ಕೊ. ನೆಕ್ಸ್ಟ್ ಟೈಮ್ ಬಿ ಕೇರ್ಫುಲ್, ಓಕೆ? ಸರಿ ಮೇಡಮ್. ಅಣ್ಣ, ಶಾಶ್ವತಿ ಮೇಡಮ್ ಎಷ್ಟು ಒಳ್ಳೆಯವರಲ್ವಾ? ಅಯ್ಯೋ, ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡ್ಬೇಕಪ್ಪ. ಅಮ್ಮ ತಾಯಿ, ನಿನ್ನ ಕಣ್ಣು ನನಗೂ ದಾನ ಮಾಡಮ್ಮ. ನೀನು ಕಾಣೋದು ನನಗೂ ಕಾಣಲಿ. ನೀವೆಲ್ಲೂ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಹೊಡ್ಕೊಂಡು ಬಂದೆ. ಏನ್ ವಿಷಯ ಮಿಥಿಲಾ? ಯಾಕೆ ಹೀಗೆ ನಿಂತಿದ್ದೀರಾ? ಆರಾಮಾಗಿದ್ದೀರಾ ತಾನೇ? ಆರಾಮಾಗಿದ್ದೀನಿ. ಅಮ್ಮಮ್ಮ, ನಿಮ್ಮ ಮಾತು ಒಂದು ಹೇಳ್ತಾ ಇದೆ, ನಿಮ್ಮ ಕಣ್ಣು ಇನ್ನೇನೋ ಹೇಳ್ತಾ ಇದೆ. ಇವತ್ತೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ರಮ್ಯಾ ಆರಾಮಾಗಿದ್ದಾಳೆ ಅಮ್ಮಮ್ಮ, ನೀವೇನು ಚಿಂತೆ ಮಾಡಬೇಡಿ.